पहले पानी की बहुत तकलीफ थी इधर। पानी पीछे से जाकर लाना पड़ता था और घड़े पूरे ऐसे भरने, नंबर लाइन पूरी लंबी लगती थी लाइन, और पानी की बहुत मुश्किल होती थी। ಮೊದಲು ಇಲ್ಲಿ ನೀರಿನ ಬಗ್ಗೆ ಎಲ್ಲಾ ಮಹಿಳೆಯರಿಗೆ ಕೆಲಸದ ಬಗ್ಗೆ ಭಾಳ ತೊಂದರೆ ಇತ್ರಿ. ಕೆಲಸಕ್ಕೆ ಎಲ್ಲಿ ಹೋಗೋದಕ್ಕಾಗ್ತಿರ್ಕಿಲ್ರಿ ಅವ್ರ. ಕೆಲ್ಸಕ್ಕೆ ಹೋಗೋದಕ್ಕಾಗಂತಲೇ ರಾತ್ರಿ ನೀರು ಬರೋದು, ಆ ನೀರು ತುಂಬಿಟ್ಕೊಳ್ಳೋದ್ರ ಕೆಲಸ ಒಂದ್ ದಿವ್ಸ ಕೆಲಸ ಹೋಗ್ತಿತ್ರಿ ಅವ್ರು. ಅಣ್ಣಾತಿ ಕೆಲಸ ಹೋಗಂತ ಹಿಂಗಾಗಿ ಎಲ್ಲಾರ್ದು ಮಹಿಳೆಯರ್ ಭಾಳ ತೊಂದ್ರೆನ ಆಗ್ತೈತಿ. ಹುಡುಗರು ಸ್ಕೂಲ್ ಹೋಗೋದು ಕಡಿಮೆ ಆಗ್ತೈತ್ರಿ. ಯಾವ ಹುಡುಗರು ಸಾಲಿನ ಕಲಿತಿರ್ಕಿಲ್ರಿ. ಆಮೇಲೆ ಈಗೇನೆ 24 ತಾಸು ನೀರೇನ್ ಬಂದೈತ್ರಲ್ಲ, ಎಲ್ಲಾ ಹೆಣ್ಮಕ್ಳು ಕೆಲ್ಸಕ್ಕೂ ಹೋಗ್ತಾರೆ. By 2011, between 2011 and 2012, we can complete this whole project of revamping the distribution system. So that by that we can cover whole entire city with 24/7, and that by this time we will stand first or second city in whole India to cover 24/7 in our nation. ಈಗ ನೀರೆಲ್ಲ ಚಲೋ ಆಗೈತೆ ಅಂತ ನಮ್ಗೆ ಯಾವ ತೊಂದರೆನೂ ಇಲ್ಲ. ಮತ್ತು ದಿವಸ ಜಳಕ, ದಿವಸ ಬಟ್ಟೆ, ಮನೆಗಳು ಸ್ವಚ್ಛ, ಹುಡುಗರು ಸ್ವಚ್ಛ, ಎಲ್ಲ ಸ್ವಚ್ಛ ಆಗಾಕತ್ತೈತ್ರಿ. ಎಷ್ಟು ರೀ 84ದೊಳಗೆ ಎಲ್ಲ ಆಗಾಕತ್ತೈತ್ರಿ ನಮ್ದು. ಮತ್ತು ಏನು ಮಾಡೋದ್ರಿ, ಮತ್ತು ಮೊದ್ಲಿ